ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜಕಾರಣ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಗಬ್ಬೆದ್ದು ನಾರ್ತಾ ಇದೆ, ವಲ್ಸೆದ್ದೋಗಿದೆ ಎಲ್ರಿಗೂ ಗೊತ್ತಿರುವಂಥದ್ದೇ. ರಾಜಕಾರಣಿಗಳು ಅಂದರೆ ಭ್ರಷ್ಟಾಚಾರಿಗಳು, ದೊಡ್ಡ ಕ್ರಿಮಿನಲ್ಗಳು, ಚೆನ್ನಾಗಿ ಜನರ ದುಡ್ಡನ್ನು ಲೂಟಿ ಮಾಡ್ತಾ ಇರುವಂಥವ್ರು ಅನ್ನುವಂಥದ್ರ ಬಗ್ಗೆ ಜನಸಾಮಾನ್ಯರಿಗೆ ಆಕ್ರೋಶ ಇದೆ, ಅಸಮಾಧಾನ ಇದೆ. ಇನ್ನು ರಾಜಕಾರಣಿಗಳಿಗೆ ಜೈಲು ಅನ್ನುವಂಥದ್ದು ಏನು ಹೊಸದಲ್ಲ. ಆಗಿಂದಾಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ತುಂಬಾ ಪ್ರಭಾವ ಇರುವಂಥವ್ರು ಅವ್ರಿಗೆ ಅವ್ರ ಸೇಫನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಮುಖಾಂತರನೂ ಕೂಡ ತೋರಿಸ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಒಂದು ವಿಚಾರ, ಅದು ನಿನ್ನೆ ಲೋಕಸಭೆ ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ತರಲಿಕ್ಕೆ ಮುಂದಾಗಿರುವಂಥ ಒಂದು ಕಾನೂನು ಇದೆಯಲ್ಲ, ಅದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಅದರ ಜೊತೆಗೆ ವಿಪಕ್ಷಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಅದೇನಪ್ಪ ಅಂದರೆ, ಅದು ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿಗಳು, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ರಾಜ್ಯದ ಸಚಿವರು ಎಲ್ಲರಿಗೂ ಕೂಡ ಕಾನೂನಿನ ಮುಖಾಂತರ ಒಂದು ಚೌಕಟ್ಟನ್ನ ಹಾಕುವಂತ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಕೇಂದ್ರ ಸರ್ಕಾರ. ಇಲ್ಲಿ ಪ್ರಧಾನಮಂತ್ರಿಗಳನ್ನು ಕೂಡ ಕಾನೂನು ವ್ಯಾಪ್ತಿಗೆ ತರುವಂತ ಕೆಲಸವನ್ನ ಮಾಡಲಾಗ್ತದೆ. ಅಂತ ಎಂತ ಕಾನೂನನ್ನ ತರಲಿಕ್ಕೆ ಹೊರಟಿದ್ದಾರೆ ಕೇಂದ್ರ ಸರ್ಕಾರದವರು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಯಾಕೆಂದ್ರೆ ನಾವು ನೋಡ್ತಾ ಇರ್ತೀವಿ, ಕಾನೂನು ಅಂತ ಬಂದಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ಕಾನೂನು, ಶ್ರೀಮಂತರು, ಪ್ರಭಾವಿಗಳು, ರಾಜಕಾರಣಿಗಳಿಗೆ ಒಂದು ರೀತಿಯಾದಂಥ ಕಾನೂನು, ಅಧಿಕಾರ ಇದ್ದಂಥವ್ರಿಗೆ ಒಂದು ರೀತಿಯಾದಂಥ ಕಾನೂನು ಅನ್ನುವಂಥ ರೀತಿಯಾದಂಥ ಚರ್ಚೆಗಳು ಪ್ರತಿದಿನನೂ ಪ್ರತಿ ಕ್ಷಣನೂ ಜನಸಾಮಾನ್ಯರಿಗಂತೂ ಕಾಡ್ತಾನೆ ಇರುತ್ತೆ. ಬಿಕಾಸ್ ನಾವೇನಾದ್ರೂ ತಪ್ಪು ಮಾಡಿಬಿಟ್ರೆ ಒಳಗಾಕ್ಬಿಡ್ತಾರೆ, ಅಥವಾ ನಾವೇನಾದ್ರೂ ಕಳ್ತನ ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ರಕರಣಗಳಲ್ಲಿ ಜನಸಾಮಾನ್ಯ ಯಾರಾದ್ರೂ ಒಬ್ಬ ಸಿಕ್ಕಾಕೊಂಡ್ಬಿಟ್ರೆ ಆತನನ್ನ ಉಗ್ರನ ರೀತಿಯಲ್ಲಿ ನೋಡ್ಲಾಗ್ತಾ ಇರುತ್ತೆ ಸಮಾಜದಲ್ಲಿ. ಆದ್ರೆ ಇವ್ರು ಕೋಟಿ ಕೋಟಿ ಕೊಳ್ಳೆ ಹೊಡಿತಾರೆ, ಸಾಕಷ್ಟು ಭ್ರಷ್ಟಾಚಾರ ಪ್ರಕರಣಗಳನ್ನ ಎದುರಿಸ್ತಾ ಇರ್ತಾರೆ, ಸಾಕಷ್ಟು ತಪ್ಪುಗಳನ್ನ ಕೂಡ ಮಾಡ್ತಾ ಇರ್ತಾರೆ, ಸಾಕಷ್ಟು ಕ್ರಿಮಿನಲ್ ಹಿನ್ನೆಲೆ ಕೂಡ ಇರುತ್ತೆ. ಅಂಥವ್ರಿಗೆ ಇನ್ನು ದೊಡ್ಡ ದೊಡ್ಡ ಹುದ್ದೆಯನ್ನ ಕೊಡ್ಲಾಗ್ತಾ ಇರುತ್ತಲ್ಲ, ದೊಡ್ಡ ದೊಡ್ಡ ಪದವಿಗಳನ್ನ ಅನುಭವಿಸ್ತಾ ಇರ್ತಾರಲ್ಲ, ಇಂಥವ್ರಿಗೆ ಏನೂ ಆಗೋದೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾನೆ ಇರುತ್ತೆ. ಯಾಕೆಂದ್ರೆ ರಾಜಕಾರಣಿಗಳು ಅಂದ್ರೆ ಎಲ್ಲದಕ್ಕಿಂತ ಹೊರತಾಗಿರುವಂಥವ್ರು ಅನ್ನುವಂಥ ರೀತಿಯಾದಂಥ ಭಾವನೆ ಈಗ ಆಲ್ರೆಡಿ ಜನರಲ್ಲಿ ಇರುವಂಥದ್ದು. ಯಾಕೆಂದ್ರೆ ರಾಜಕಾರಣ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ನೈತಿಕತೆಯನ್ನ ಕಳ್ಕೊಂಡ್ಬಿಟ್ಟಿದೆ. ಯಾಕೆಂದ್ರೆ ಇರುವಂಥ ರಾಜಕಾರಣಿಗಳು ಎಲ್ಲರೂ ಕೂಡ ಒಂಥರ ಭ್ರಷ್ಟಾಚಾರಿಗಳು, ಕ್ರಿಮಿನಲ್ಗಳು ಅನ್ನುವಂಥ ರೀತಿಯಾದಂಥ ಅಪವಾದವನ್ನ ಹೊತ್ಕೊಂಡಿರುವಂಥದ್ದು. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಕಾನೂನನ್ನ ತರ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸ್ವಾಗತಾರ್ಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆ ಕಾನೂನು ಏನಪ್ಪಾ ಅಂದ್ರೆ, 30 ದಿನಗಳ ಅಂದ್ರೆ 30 ದಿನಗಳ ಕಾಲ ಯಾರಾದ್ರೂ ಒಬ್ಬ ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಕೇಂದ್ರ ಸಚಿವ ಆಗಲಿ ಅಥವಾ ರಾಜ್ಯದ ಸಚಿವರಾಗಲಿ ಜೈಲಲ್ಲಿ ಇದ್ದಿದ್ದೇ ಆದ್ರೆ 31ನೇ ದಿನಕ್ಕೆ ಅವರ ಪದವಿ ಹೋಗುತ್ತೆ, ಅವರು ವಜಾಗೊಳ್ಬೇಕಾಗತ್ತೆ ಅನ್ನುವಂಥ ಕಾನೂನನ್ನ ತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಈ ಒಂದು ವಿಚಾರ ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಹಾಗಾದ್ರೆ ಫಸ್ಟು ಆ ಒಂದು ವಿಧೇಯಕದಲ್ಲಿ ಏನಿದೆ, ಯಾವ ರೀತಿಯಾದಂಥ ಒಂದು ಕಾನೂನನ್ನ ತರಲಿಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಅಮಿತ್ ಶಾ ಅವರು ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದ್ರಲ್ಲ, ಆ ಒಂದು ವಿಧೇಯಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯ್ತಲ್ಲ. ಹಾಗಾದ್ರೆ ಆ ಕಾನೂನಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ಫಸ್ಟ್ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ 5 ವರ್ಷ ಜೈಲು ಶಿಕ್ಷೆಗೆ ಅರ್ಹವಾದಂಥ ಪ್ರಕರಣಗಳಲ್ಲಿ ಬಂಧನಕ್ಕೊಳಗಾದ ಅಥವಾ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡೆದಂಥ ಪ್ರಧಾನಮಂತ್ರಿಗಳಾಗ್ಲಿ, ಕೇಂದ್ರ ಸಚಿವರಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಸಚಿವರುಗಳಾಗ್ಲಿ ಅವರ ಹುದ್ದೆಯಿಂದ ವಜಾಗೊಳಿಸುವಂತ ಕುರಿತಾದಂಥ 3 ವಿಧೇಯಕವನ್ನ ಮಂಡಿಸಲಾಗಿದ್ದು ನಿನ್ನೆ. ಇನ್ನು ಇಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಚಾರಗಳು ಏನೇನು ಬರ್ತಾ ಹೋಗ್ತವೆ ಅಂದ್ರೆ, ನಾನು ಹೇಳಿದ್ನಲ್ಲ, ಫಸ್ಟ್ ಕನಿಷ್ಠ 5 ವರ್ಷ ಜೈಲು ಶಿಕ್ಷೆಗೆ ಅರ್ಹವಾದ ಪ್ರಕರಣಗಳಲ್ಲಿ ಬಂಧನಕ್ಕೊಳಗಾದ ಅಥವಾ ತನಿಖಾ ಸಂಸ್ಥೆಗಳಿಂದ ವಶಕ್ಕೆ ಪಡೆದ. ಇನ್ನು PM CM ಸಚಿವರು 30 ದಿನ ಜೈಲಲ್ಲಿದ್ರೆ ಅವರು ಪದಚ್ಯುತಿಗೆ ಅರ್ಹ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಲಾಗಿರುವಂಥದ್ದು. ಈ 30 ದಿನಗಳಲ್ಲಿ ಜಾಮೀನಿಗೆ ಕೋರ್ಟ್ಗೆ ಹೋಗ್ಲಿಕ್ಕೂ ಕೂಡ ಅವಕಾಶ ಇದೆ. 30 ದಿನಗಳ ಒಳಗಾಗಿ ಅವರು ಯಾವುದೇ ತಪ್ಪು ಮಾಡಿಲ್ಲ, ಅವರಿಗೆ ಅಕಸ್ಮಾತ್ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಅವರ ಹುದ್ದೆಯಿಂದ ವಜಾಗೊಳ್ಳೋದಿಲ್ಲ. ಅವರು ಅಕಸ್ಮಾತ್ ಅವರಿಗೆ ಯಾವುದೇ ಜಾಮೀನು ಸಿಗ್ಲಿಲ್ಲ ಅಂದ್ರೆ ಅವರ ಹುದ್ದೆಯಿಂದ ಆಟೋಮೆಟಿಕಲಿ ಅವರನ್ನ ವಜಾಗೊಳಿಸಬೇಕಾಗತ್ತೆ. ಅವರು 30 ದಿನ ಆದ್ಮೇಲೆ, ಈಗ 35ನೇ ದಿನಕ್ಕೆ ಅವ್ರಿಗೆ ಏನಾದ್ರೂ ಜಾಮೀನು ಸಿಕ್ತು ಅಂದ್ಕೊಳ್ಳಿ, ಈ 4 ದಿನಗಳ ಕಾಲನಾದ್ರೂ ಅವರು ವಜಾಗೊಳ್ಬೇಕಾಗತ್ತೆ. ಅವರಿಗೆ ಜಾಮೀನು ಸಿಕ್ಕ ಬಳಿಕ ಬೇಕಿದ್ರೆ ಆ ಪದವಿಗೆ ಮತ್ತೆ ವಾಪಸ್ ಬರಲಿಕ್ಕೆ ಅವರು ಅರ್ಹರಾಗಿದ್ದಾರೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಲಾಗಿರುವಂಥದ್ದು. ಇದು ಭ್ರಷ್ಟರಿಗೆ, ಕ್ರಿಮಿನಲ್ಗಳಿಗೆ ಒಂದು ಸಿಂಹ ಸ್ವಪ್ನವಾಗಿ ರೂಪಿತ ಆಗಿರುವಂತ ಕಾನೂನು ಅನ್ನುವಂಥದ್ರ
ಬಗ್ಗೆನೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಆದ್ರೆ ವಿಪಕ್ಷಗಳು ಯಾಕೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಅಂದ್ರೆ, ಈಗ ಆಲ್ರೆಡಿ ಸಾಕಷ್ಟು ಆರೋಪವನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅವರು. CBI, IT, ED ಈ ಮುಖಾಂತರ ವಿರೋಧ ಪಕ್ಷಗಳನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡ್ಲಾಗ್ತದೆ, ಅವರನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ಲಾಗ್ತದೆ, ಇವರ ವಿರೋಧಿಗಳನ್ನ ಜೈಲಿಗಟ್ಟುವಂತ ಕೆಲಸವನ್ನ ಇಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಸಂದರ್ಭದಿಂದಲೂ ಕೂಡ ಮಾಡ್ಕೊಂಡು ಬರಲಾಗ್ತಾ ಇದೆ 2014ರಿಂದ. ಯಾಕೆಂದ್ರೆ IT ಆಗ್ಲಿ, ED ಆಗ್ಲಿ, CBI ಆಗ್ಲಿ ಇವರೆಲ್ಲರೂ ಕೂಡ ದಾಳಿಯನ್ನ ಮಾಡ್ತಾ ಇರುವಂತವ್ರು ಯಾರ ಮನೆಗಳ ಮೇಲೆ, ಯಾರನ್ನ ವಶಕ್ಕೆ ಪಡಿತಾ ಇದ್ದಾರೆ, ಯಾರಿಗೆ ಜೈಲಿಗಡ್ತಾ ಇದ್ದಾರೆ ಅಂದ್ರೆ ಅದು ವಿರೋಧ ಪಕ್ಷಗಳು, ಅಂದ್ರೆ NDA-ತර ಪಕ್ಷಗಳ ನಾಯಕರನ್ನ ಮಾತ್ರ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದು ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮತ್ತೊಂದ್ ಕಡೆ ವಿರೋಧ ಪಕ್ಷಗಳು ಕೂಡ ಅದನ್ನೇ ಆರೋಪ ಮಾಡ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ಒಂದು ಕಾನೂನು ಜಾರಿಯಾಗಿದ್ದೇ ಆದ್ರೆ ಇಲ್ಲಿ ಪ್ರಮುಖವಾಗಿ ಏನು NDA-ತර ಪಕ್ಷಗಳ ಏನು ನಾಯಕರುಗಳು, ಆ ಪಕ್ಷಗಳು ಅಧಿಕಾರದಲ್ಲಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕನೇ ಅಂದ್ಕೊಳ್ಳಿ, ಕರ್ನಾಟಕ ಆಗಲಿ, ತಮಿಳ್ನಾಡಾಗ್ಲಿ, ತೆಲಂಗಾಣ ಆಗಲಿ, ಪಶ್ಚಿಮ ಬಂಗಾಳ, ಈ ರೀತಿಯಾಗಿ ಸಾಕಷ್ಟು ರಾಜ್ಯಗಳಲ್ಲಿ NDA-ತර ಪಕ್ಷಗಳು ಅಧಿಕಾರದಲ್ಲಿರುವಂಥವ್ರು, ಅಂಥವ್ರನ್ನ ಟಾರ್ಗೆಟ್ ಮಾಡ್ಲಾಗುತ್ತೆ. ಯಾವುದೋ ಒಂದು ರೀಸನ್ ಕೊಟ್ಬಿಟ್ಟು ಅವ್ರನ್ನ ಒಳಗಡೆ ಹಾಕ್ಬಿಟ್ರೆ, 30 ದಿನಗಳ ಕಾಲ ಜೈಲಿನಲ್ಲಿ ಇದ್ಬಿಟ್ರೆ ಅವರಿಗೂ ಕೂಡ ಒಂದು ಕೆಟ್ಟ ಹೆಸರು, ಅದರ ಜೊತೆಗೆ ಆ ಪಕ್ಷಕ್ಕೆ ಮುಜುಗರ, ಅದರ ಜೊತೆಗೆ ಅವರ ಪದವಿಯಿಂದ ಕಿತ್ತಾಕುವಂತ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಇವರ ಒಂದು ಟಾರ್ಗೆಟ್ ಇರುತ್ತಲ್ಲ ಅದನ್ನ ರೀಚ್ ಮಾಡುವಂತ ಕೆಲಸಕ್ಕೋಸ್ಕರ ಈ ಕಾನೂನನ್ನ ತರಲಾಗ್ತಾ ಇದೆ. ಇದು ಸ್ಪಷ್ಟವಾಗಿ ಪ್ರಜಾಪ್ರಭುತ್ವದ ಉಲ್ಲಂಘನೆ ಆಗ್ತಾ ಇದೆ. ಪ್ರಜಾಪ್ರಭುತ್ವವನ್ನ ಮಣ್ಣು ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ ಪಕ್ಷದವರು ಅನ್ನುವಂಥದ್ದು ವಿಪಕ್ಷಗಳ ಆರೋಪ ಆಗಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತ ಪದಗಳನ್ನು ಹೇಳ್ತಾರೆ, ಇದು ರಾಜಕೀಯವಾಗಿ ಅಸ್ತ್ರವಾಗುತ್ತೆ, ಅದರ ಜೊತೆಗೆ ಸಂವಿಧಾನ ಮತ್ತು ಒಕ್ಕೂಟ ವಿರೋಧಿ ಕಾಯ್ದೆ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದ್ರೆ ಇದನ್ನ ಸಮರ್ಥನೆ ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದೆ ಬಿಜೆಪಿ ಅಂದ್ರೆ, ಇಲ್ಲಿ ಪ್ರಧಾನಮಂತ್ರಿಗಳನ್ನ ಕೂಡ ನಾವು ಕಾನೂನಿನ ವ್ಯಾಪ್ತಿಯೊಳಗೆ ತರ್ತಾ ಇದೀವಿ. ಕಾನೂನು ಎಲ್ರಿಗೂ ಕೂಡ ಒಂದೇ ಆಗ್ಬೇಕು, ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆಗ್ಬೇಕು. ಯಾಕೆಂದ್ರೆ ಯಾರು ಕೂಡ ಕಾನೂನನ್ನ ಮೀರ್ದಂಥವ್ರಲ್ಲ. ಜನರ ಮಧ್ಯೆ ರಾಜಕಾರಣಿಗಳು ಅಂದ್ರೆ ಸಾಕಷ್ಟು ಆಕ್ರೋಶಗಳಿರುವಂಥದ್ದು, ಭ್ರಷ್ಟಾಚಾರಿಗಳು, ಕ್ರಿಮಿನಲ್ಗಳು ಅಂತ ಆಕ್ರೋಶಗಳಿದಾವೆ, ಅಸಮಾಧಾನಗಳಿದಾವೆ. ಆ ಒಂದು ನೈತಿಕತೆಯನ್ನ ನಾವು ಮತ್ತೆ ಸ್ಥಾಪಿಸಬೇಕಾದಂತ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ಅಮಿತ್ ಶಾ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಪ್ರತಿಪಕ್ಷಗಳು ಜೈಲಿನಿಂದಲೇ ಅಧಿಕಾರವನ್ನ ಮಾಡುವಂತ ಬಂಡತನವನ್ನ ತೋರಿಸ್ತಾ ಇದ್ದಾರೆ, ಇವರು ಕುರ್ಚಿಗೋಸ್ಕರ ಅಂಟ್ಕೊಂಡು ಕೂರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ವಿರೋಧಿಸುವ ಮುಖಾಂತರ ಅಂತ ಬಿಜೆಪಿ ಇಲ್ಲಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಈ ಒಂದು ಕಾನೂನನ್ನ. ನೈತಿಕ ಮೌಲ್ಯಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಈ ಕಾನೂನಿನ ಮುಖಾಂತರ ಮಾಡ್ತಾ ಇದ್ದೇವೆ, ಯಾರ ಮೇಲೋ ಸವಾರಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದವರೆಲ್ಲ ಹೇಳ್ತಾ ಇದ್ರು, ನೀವೇ ಹೋಗಿ ಬಂದಿದ್ರಲ್ಲ ಜೈಲಿಗೆ, ನಿಮ್ಗೆ ಯಾವ ಹಕ್ಕಿದೆ, ಯಾವ ನೈತಿಕತೆ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೂ ಕೂಡ ಅಮಿತ್ ಶಾ ಅವರು ಉತ್ತರವನ್ನ ಕೊಡ್ತಾ ಇದ್ರು, ನನ್ನ ಮೇಲೆ ಆಪಾದನೆ ಬಂದಂತ ಸಂದರ್ಭದಲ್ಲಿ ನನ್ನ ಅರೆಸ್ಟ್ ಮಾಡ್ಲಿಕ್ಕೂ ಮುಂಚೆನೆ ನಾನು ರಾಜೀನಾಮೆಯನ್ನ ಕೊಟ್ಟೆ, ನಿಮ್ಮೇಲೂ ಆರೋಪಗಳು ಬಂದಂತ ಸಂದರ್ಭದಲ್ಲಿ ನೈತಿಕತೆಯಿಂದ ರಾಜೀನಾಮೆ ಕೊಡಿ, ಯಾರು ಬೇಡ ಅಂದವರು. 30 ದಿನಗಳ ಕಾಲ ಒಬ್ಬ ರಾಜಕಾರಣಿ, ಜನಪ್ರತಿನಿಧಿ ಜೈಲಿನ ಒಳಗಡೆ ಇದ್ರೆ ಏನ್ ಸಂದೇಶ ಹೋಗುತ್ತೆ? ರಾಜಕಾರಣಿಗಳ ನೈತಿಕ ಮೌಲ್ಯವನ್ನ ಉಳಿಸ್ಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇತ್ತೀಚೆಗೆ ಸಾಕಷ್ಟು ಈ ಒಂದು ಕಾನೂನು ಬರುವಂತ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂದ್ರೆ, ನಾವು ನೋಡಿದ್ವಲ್ಲ, ದೆಹಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅರವಿಂದ್ ಕೇಜ್ರಿವಾಲ್ ಅವರು, ಅವರನ್ನ ಅರೆಸ್ಟ್ ಮಾಡಿ ತಿಹಾರ್ ಜೈಲಿಗೆ ಹಾಕಿದಂತ ಸಂದರ್ಭದಲ್ಲಿ ಸುಮಾರು 6 ತಿಂಗಳುಗಳ ಕಾಲ ಅವರು ಜೈಲಿನಲ್ಲಿ ಇತ್ಕೊಂಡೆ ಅಧಿಕಾರವನ್ನ ನಡೆಸಿದ್ರು. ದೆಹಲಿಯಲ್ಲಿ ಅಧಿಕಾರ ಎಷ್ಟು ಮಟ್ಟಿಗೆ ಆ ಸಂದರ್ಭದಲ್ಲಿ ಆಡಳಿತ ಯಂತ್ರ ಅನ್ನುವಂಥದ್ದೇ ಕುಸಿದೋಗಿತ್ತು, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರು 6 ತಿಂಗಳಾದರೂ ಕೂಡ ತನ್ನ ಸ್ಥಾನಕ್ಕೆ ಮಾತ್ರ ರಾಜೀನಾಮೆಯನ್ನ ಕೊಟ್ಟೇ ಇರಲಿಲ್ಲ. ಅವರು ಜೈಲಿಂದ ಹೊರಗಡೆ ಬಂದ ಬಳಿಕ ರಾಜೀನಾಮೆ ಕೊಟ್ಟಿದ್ ಬೇರೆ, ಆದ್ರೆ ಅಧಿಕಾರದಲ್ಲಿ ಇದ್ದು ಜೈಲಿನಲ್ಲಿ ಒಳಗಡೆ ಇದ್ದಂತ ಸಂದರ್ಭದಲ್ಲೇ ಅವರು ಅಧಿಕಾರವನ್ನ ನಡೆಸ್ತಾ ಇದ್ರು. ಯಾವತ್ತೂ ಕೂಡ ರಾಜೀನಾಮೆ ಕೊಡುವಂತ ಮನಸ್ಸನ್ನು ಕೂಡ ಮಾಡಲಿಲ್ಲ. ಸೊ ಇಂಥ ಕಾನೂನು ಅಕಸ್ಮಾತ್ ಅವತ್ತಿದ್ದಿದ್ರೆ 30 ದಿನಗಳಲ್ಲೇ 31ನೇ ದಿನಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಬೇಕಾದಂತ ಪ್ರಸಂಗ ಎದುರಾಗಿರೋದು ಅನ್ನುವಂಥದ್ದನ್ನ ಕೂಡ ಸಾಕಷ್ಟು ಜನ ಮಾತನಾಡ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಕಾರಣ ಏನಾಗಿದೆ ಅಂದ್ರೆ, ಕೇಂದ್ರ ಸರ್ಕಾರ ನಮ್ಮನ್ನ ಟಾರ್ಗೆಟ್ ಮಾಡುತ್ತೆ, ನಮ್ಮ ಸರ್ಕಾರಗಳನ್ನ ಟಾರ್ಗೆಟ್ ಮಾಡುತ್ತೆ, ನಮ್ಮ ಮುಖ್ಯಮಂತ್ರಿಗಳನ್ನ, ನಮ್ಮ ಸಚಿವರುಗಳನ್ನ ಟಾರ್ಗೆಟ್ ಮಾಡುವಂತ ಉದ್ದೇಶದಿಂದಲೇ ಈ ಒಂದು ಕಾನೂನನ್ನ ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಸಾಕಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ಆಯ್ತು. ಆದ್ರೆ ಈ ಕಾನೂನು ಏನೋ ಚೆನ್ನಾಗಿದೆ.
ಈ ಅಂಶಗಳು ಉಲ್ಲೇಖ ಆಗಿರುವಂಥದ್ದು ಕೂಡ ಚೆನ್ನಾಗಿದೆ. ಆದರೆ ಇದು ದುರ್ಬಳಕೆ ಆಗದೆ ಇರಲಿ. ಒಂದು ಪಕ್ಷವನ್ನ ಟಾರ್ಗೆಟ್ ಮಾಡಲಿಕ್ಕೆ, ಒಂದು ಸರ್ಕಾರವನ್ನ ಟಾರ್ಗೆಟ್ ಮಾಡಲಿಕ್ಕೆ, ಕೆಲವು ನಾಯಕರನ್ನ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರ ಇದು ಅಸ್ತ್ರವಾಗದೆ ಇರಲಿ ಅನ್ನುವಂಥದ್ದು ಕೂಡ ಜನಾಭಿಪ್ರಾಯ. ಯಾಕೆಂದ್ರೆ ಕಾನೂನೇನೋ ಚೆನ್ನಾಗಿದೆ, ಅದನ್ನ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೊಳ್ತಾರೆ, ಯಾವ ತರ ಯೂಸ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರದ ತರ್ತಾ ಇರುವಂತ ಈ ನಿಯಮಗಳೇನೋ ಚೆನ್ನಾಗಿದೆ, ಬಟ್ ಉಪಯೋಗ ಮಾಡುವಂತ ಸಂದರ್ಭದಲ್ಲಿ ಕೆಲವು ಪಕ್ಷಗಳನ್ನ, ಕೆಲವು ನಾಯಕರನ್ನ, ಕೆಲವು ಸ್ಥಾನಗಳನ್ನ ಟಾರ್ಗೆಟ್ ಮಾಡುವಂತ ಉದ್ದೇಶದಿಂದ, ತಮ್ಮ ಪಕ್ಷಕ್ಕೆ ಕರೆಸಿಕೊಳ್ಳುವಂತ ಉದ್ದೇಶದಿಂದ ಇದು ದುರ್ಬಳಕೆ ಆಗದೇ ಇರಲಿ ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಆದರೆ ಈ ಹಿಂದೆ ಯಾವುದೇ ಕಾನೂನುಗಳೇ ಇಲ್ವಾ? ಹಾಗಾದ್ರೆ ಜನಪ್ರತಿನಿಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ, ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರಲಿ, ಆತನ ವಿರುದ್ಧ ಈತ ಅಪರಾಧಿ ಅಂತ 2 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ಆಗಿದ್ದೆ ಆದ್ರೆ ಆ ಕ್ಷಣದಿಂದಲೇ ಅಪರಾಧಿ ಅಂತ ಆದೇಶ ಬರುತ್ತಲ್ಲ, ಆ ಕ್ಷಣದಿಂದಲೇ ಆತನ ಅಂದ್ರೆ ಈಗ ಆತ MLA ಆಗಿದ್ದ ಅನ್ಕೊಳ್ಳಿ, MLA ಆಗಿದ್ರೆ ಆತನ ಅಧಿಕಾರ ಹೋಗುತ್ತೆ. ಆತ ಆ ಒಂದು ಶಾಸಕ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಚಾನ್ಸೇ ಇಲ್ಲ. ಇದು ಜನಪ್ರತಿನಿಧಿಗಳಿಗೆ ಅಪ್ಲೈ ಆಗುವಂತ ಒಂದು ಕಾನೂನು. ಸುಪ್ರೀಂ ಕೋರ್ಟ್ 2013ರ ಒಂದು ತೀರ್ಪು ಕೂಡ ಇದರಲ್ಲಿ ಉಲ್ಲೇಖ ಆಗುತ್ತೆ. ಮತ್ತೊಂದು ಕಡೆ ಸೆಕ್ಷನ್ 8 ಕಲಂ 3 ಪ್ರಕಾರ ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ 1951 ಅದರಲ್ಲೂ ಕೂಡ ಉಲ್ಲೇಖ ಆಗಿರುವಂಥದ್ದು. ಅದರ ಪ್ರಕಾರ ಕ್ರಿಮಿನಲ್ ಪ್ರಕರಣಗಳು ಅಥವಾ ಯಾವುದೇ ಪ್ರಕರಣ ಆಗಲಿ 2 ವರ್ಷಕ್ಕಿಂತ ಮೇಲ್ಪಟ್ಟಂತ ಒಂದು ಪ್ರಕರಣಗಳಲ್ಲಿ 2 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ಆದಂತಹ ಸಂದರ್ಭದಲ್ಲಿ, ಆತ ಅಪರಾಧಿ ಅಂತ ಪ್ರೂವ್ ಆದಂತಹ ಸಂದರ್ಭದಲ್ಲಿ ಆತನ ಶಾಸಕ ಸ್ಥಾನ ಆಗಲಿ, ಸಂಸದ ಸ್ಥಾನ ಆಗಲಿ ಆ ಕ್ಷಣದಿಂದಲೇ ಅನರ್ಹಗೊಳ್ಳುತ್ತೆ ಅನ್ನುವಂಥ ಕಾನೂನಿದೆ. ಆದ್ರೆ ಇದು ಯಾರ್ಯಾರಿಗಪ್ಪ ನಾವು ಹೇಳ್ತಾ ಇರುವಂಥದ್ದು? ಈಗ ಕೇಂದ್ರ ಸರ್ಕಾರ ತರಲಿಕ್ಕೆ ಮುಂದಾಗಿರುವಂಥ ಕಾನೂನು ಅದು ಪ್ರಧಾನಮಂತ್ರಿಗಳನ್ನ ಸೇರಿಸಿಕೊಂಡು, ಪ್ರಧಾನಮಂತ್ರಿಗಳು, ಅದರ ಜೊತೆಗೆ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರುಗಳನ್ನ ಸೇರಿಸ್ಕೊಂಡು ತರಲಾಗ್ತಾ ಇರುವಂತ ಒಂದು ಕಾನೂನಾಗಿರುವಂತ ಹಿನ್ನೆಲೆಯಲ್ಲಿ ಇದೊಂದು ಪ್ರಮುಖವಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಇದುವರೆಗೂ ಯಾವುದೇ ಪ್ರಧಾನಮಂತ್ರಿಗಳಾಗ್ಲಿ ಭ್ರಷ್ಟಾಚಾರ ಅಥವಾ ಇನ್ನೊಂದು ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕ ಹಾಕಿಕೊಂಡು ಅವರನ್ನ ಜೈಲಿಗೆ ಹಾಕಿರುವಂತ ಉದಾಹರಣೆನೇ ಇಲ್ಲ. ಆದರೂ ಕೂಡ ಇಂತಹದ್ದೊಂದು ಕಾನೂನನ್ನ ತರುವ ಮುಖಾಂತರ ಪ್ರಧಾನಮಂತ್ರಿಗಳು ಕೂಡ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಬರ್ತಾರೆ ಅನ್ನುವಂಥ ಸಂದೇಶವನ್ನೇನೋ ಸಾರಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಆದರೆ ಇದು ನಮಗೆ ದೊಡ್ಡ ಮಟ್ಟದಲ್ಲಿ ತೊಂದರೆಯನ್ನ ತಂದು ಒಡ್ಡುತ್ತೆ ಅನ್ನುವಂಥ ಒಂದು ಭಯದ ವಾತಾವರಣ ಪ್ರತಿಪಕ್ಷಗಳಿಗೆ ನಿರ್ಮಾಣ ಆಗಿರುವಂಥದ್ದು. ಈಗ ಜಂಟಿ ಸದನ ಸಮಿತಿಗೆ ಒಪ್ಪಿಸಲಾಗಿರುವಂಥದ್ದು ಈ ಒಂದು ವಿಧೇಯಕಗಳನ್ನ ಎಷ್ಟು ಮಟ್ಟಿಗೆ ಚರ್ಚೆ ಆಗುತ್ತೆ, ಅದರಲ್ಲಿ ಏನಾದರೂ ಮತ್ತೆ ಮಾರ್ಪಾಡನ್ನ ಮಾಡಲಾಗುತ್ತಾ, ಅಥವಾ ಜಂಟಿ ಸದನ ಸಮಿತಿ ಇದನ್ನ ಬೇಡ ಅಂತ ಏನಾದರೂ ಹೇಳ್ತಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಕಾನೂನಂತೂ ಬರುವಂತ ಸಾಧ್ಯತೆ ದಟ್ಟವಾಗಿದೆ. ಬಂದಂತ ಸಂದರ್ಭದಲ್ಲಿ ಏನೇನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಧನ್ಯವಾದ.